ಸನಾತನ ಧರ್ಮವನ್ನು ಹಿಂದೂಸ್ತಾನದಾದ್ಯಂತ ಬಲಿಷ್ಠಗೊಳಿಸಿದ ಆದಿಶಂಕರಾಚಾರ್ಯರು ತಪೋನಿರತರಾದ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ಉಡುಪಿ ಜಿಲ್ಲೆಯ ಕೊಕ್ಕರ್ಣೆ ಬಳಿ ನಿಸರ್ಗದತ್ತ ಪ್ರದೇಶ ಆಮೆಗತಿಯಲ್ಲಿ ಸಾಗಿ ಅರ್ಧಕ್ಕೆ ನಿಂತು ದೇವಿಯು ವಿಗ್ರಹ ರೂಪದಲ್ಲಿದ್ದು ಹರಸುವ ಚೈತನ್ಯ ಶಕ್ತಿಯಗಳು ಕಾಲ ಕೂಡಿ ಬಂದಿಲ್ಲವಾಗಿತ್ತು. ಶ್ರೀ ಶಿವಸುಜ್ಞಾನತೀರ್ಥ ಮಹಾಸ್ವಾಮೀಜಿಯವರ ಶಿಷ್ಯವರ್ಗದಲ್ಲಿ ಓರ್ವರಾದ ಮೂಡುಬಿದ್ರೆ SKF ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಜಿ. ರಾಮಕೃಷ್ಣ ಆಚಾರ್ಯರವರ ಮುಂದಾಳತ್ವದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ದೇವಸ್ಥಾನವನ್ನು ಅತಿ ಶೀಘ್ರದಲ್ಲಿ ನಿರ್ಮಿಸಿ ಪ್ರತಿಷ್ಠೆ, ಬ್ರಹ್ಮಕಲಶ ಮಾಡುವ ಮತ್ತು 41ನೇ ಚಾತುರ್ಮಾಸವನ್ನು ಈ ವರ್ಷ ಕಚ್ಕಿಯ ಶಾಖಾ ಮಠದಲ್ಲಿ ಮಾಡುವ ಕುರಿತು ಮಹತ್ವದ ಜಂಟಿ ಸಭೆ ನಡೆಸಿ ದೇವಸ್ಥಾನ ನಿರ್ಮಾಣಕ್ಕೆ ನಾನಾ ಸಮಿತಿ ಮತ್ತು ಪದಾಧಿಕಾರಿಗಳನ್ನು ನೇಮಿಸಿ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಲಾಗಿದೆ. ಕಚ್ಕಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಿರ್ಮಾಣ ಸಮಿತಿ ಮತ್ತು ಚಾತುರ್ಮಾಸ ವ್ರತ ಸಮಿತಿ ವತಿಯಿಂದ
ನಡೆಯುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಮತ್ತು ಸಮಾಜ ಬಾಂಧವರಿಂದ ಸರ್ವ ಸಹಕಾರ ಕೋರಲಾಗಿದ್ದು, ದೇವಿಯ ಮತ್ತು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಲು ಕೋರಲಾಗಿದೆ. ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ಯಾವ್ಯಾವ ಊರಿನವರು, ಹಳ್ಳಿಯಿಂದ ಡೆಲ್ಲಿವರೆಗೆ ಇಲ್ಲಿ ಜನ ಬಂದು ಹೋಗ್ತಾ ಇದ್ದಾರೆ. ಈಗ ಇದನ್ನೆಲ್ಲ ನೋಡುವಾಗ ನಾವು ಸ್ವಪ್ನದಲ್ಲಿ ನೋಡಿದಂಥ ಈ ಒಂದು ವಿಜೃಂಭಣೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಆದರೆ ಇಂಥ ಹಳ್ಳಿ ಭಾಗದಲ್ಲಿ ಇಷ್ಟೊಂದು ಜನ ಬರ್ತಾರೆ, ಎಷ್ಟೊಂದು ವ್ಯವಸ್ಥೆ ಆಗ್ತದೆ ಅಂತ ನಾವು ಸ್ವಪ್ನದಲ್ಲೇ ಕೂಡಲಿಲ್ಲ. ಏನು ಆ ಗುರುಗಳ ಅನುಗ್ರಹನೋ, ಆ ಅನ್ನಪೂರ್ಣೇಶ್ವರಿಯ ಕೃಪೆಯೇನು, ಏನೋ ಒಂದು ರೀತಿಯಲ್ಲಿ ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಜಾತಿಯ ಮತ ಭೇದ ಯಾವುದೇ ಇಲ್ಲದೆ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಗುರುಗಳ ಮಂತ್ರಾಕ್ಷರ ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು. ಅದೇ ರೀತಿ ದೇವಸ್ಥಾನ ಕೂಡ ಇನ್ನೊಂದು ಕೆಲವೇ ಒಂದು 15 ದಿವಸದ 20 ದಿವಸದ ಒಳಗಡೆ ದೇವಸ್ಥಾನದ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಶಿವಮೂಲನ ನಾಡ್ದು 14ನೇ ತಾರೀಕಿನಲ್ಲಿ ಶಿವಮೂಲನ ನಡೀತಾ ಇದೆ. ಶಿವಮೂಲನ ಇಲ್ಲಿಂದ ಹೆಬ್ರಿಯವರೆಗೆ ಮೆರವಣಿಗೆಯಲ್ಲಿ ಹೋಗಿ ಶಿವಮೂಲನ ಅಲ್ಲಿ ಹೆಬ್ರಿ ಹತ್ತಿರ ಕುಚ್ಚೂರು ರೋಡ್ನಲ್ಲಿ ಸೀತಾನದಿ ಹೊಳೆಯಲ್ಲಿ ಶಿವಮೂಲನ ನಡೆಸ್ತಾರೆ. ಅಲ್ಲಿಂದ ಪುನಃ ವಾಪಸ್ ಬಂದು ಮಠಕ್ಕೆ ಬಂದು ಮಠದಲ್ಲಿ ಇದು ವಿಶ್ವಕರ್ಮ ಪೂಜೆ 17ನೇ ತಾರೀಕು, ಅದು ಕೂಡ ಇದು ಕಚಕೆ ಶಾಖಾ ಮಠದಲ್ಲೇ ನಡೆಸ್ತಾರೆ. ಪ್ರತಿಯೊಬ್ಬರು ಭಕ್ತಾದಿಗಳು ಆ ದಿನ 17ನೇ ತಾರೀಕು ವಿಶ್ವಕರ್ಮ ಪೂಜೆಗೆ ಎಲ್ಲರೂ ಬರಬೇಕಾಗಿ ವಿನಂತಿ ಮಾಡಿಕೊಂಡು